ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ನಾನು ಮುಗಿಸ್ಬೇಕಾದ್ರೆ ಸೂರ್ಯ ಭಗವಾನರನ್ನು ನಮ್ಮ ಸನಾತನದಲ್ಲಿ ಯಾಕೆ ಅಷ್ಟು ಪ್ರಾಮುಖ್ಯತೆಯನ್ನು ನೀಡ್ತಾರೆ ಅಂತ ತಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ ಅಂತ ನಾನು ತಿಳಿಸಿದ್ದೆ. ಈಗ ನಮ್ಮ ಸನಾತನ ಧರ್ಮದಲ್ಲಿ ಸೂರ್ಯನನ್ನು ಭಗವಂತನಾಗಿ ಒಂದು ಆರಾಧನೆ ಮಾಡುವಂಥ ಪದ್ಧತಿ ಇದೆ. ನಮ್ಮ ಸನಾತನ ಧರ್ಮದಲ್ಲಿ ಇದೇನು ನಾವು ಹೊಸದಾಗಿ ಹೇಳಬೇಕಾಗಿರುವಂಥದ್ದಿಲ್ಲ. ಆಧ್ಯಾತ್ಮ ರಂಗದಲ್ಲಿರುವಂಥವ್ರಿಗೆ ಆ ಸೂರ್ಯೋದಯದ ಕಾಲ, ಆ ಬ್ರಾಹ್ಮಿ ಮುಹೂರ್ತದ ಒಂದು ಪ್ರಾಮುಖ್ಯತೆ ಏನು ಅಂತ ನಾನು ಪರಿಚಯಿಸಬೇಕಾಗಿಲ್ಲ. ಆದರೆ ನಾನು ಸೂರ್ಯನಿಂದ ಪೋಷಿಸುತ್ತಾ ಇರುವಂಥ ಈ ದೇಹ ಅಂತಂದ್ರೆ ಅವರು ಪೋಷಕತ್ವರು. ಸೂರ್ಯ ಇಲ್ಲ ಅಂತಂದ್ರೆ ನಮ್ಮ ದೇಹ ಬೆಳೆಯೋದಿಲ್ಲ ಅಂತಂತ ಸೈಂಟಿಫಿಕ್ ಆಗಿ ನಮ್ಮೆಲ್ಲರಿಗೂ ಗೊತ್ತು. ಅದೇ ಆ ಋಷಿಗಳು, ನಮ್ಮ ಸನಾತನವಾಗಿರುವಂಥ ಋಷಿಗಳು ಏಕೆ ಸೂರ್ಯೋದಯ ಪೂರ್ವವೇ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಳಬೇಕು, ಸೂರ್ಯೋದಯ ಪೂರ್ವವಾಗಿ ಎಷ್ಟೊತ್ತಿಗೆ ಎದ್ದಾಳಬೇಕು ಅಂತಂದ್ರೆ ನಮ್ಮ ಶಾಸ್ತ್ರಗಳಿಗೆ ಹೇಳುತ್ತೆ 80 ನಿಮಿಷಗಳ ಪೂರ್ವವಾಗಿ ನಾವು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದಾಳಬೇಕು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ನಾವು ಸೂರ್ಯೋದಯ ಕಾಲದಲ್ಲಿ ಎದ್ಬಿಟ್ಟು ಕಾಲಕೃತ್ಯಗಳನ್ನು ತೀರಿಸ್ಕೊಂಡು ಭಗವಂತನ ಒಂದು ಆರಾಧನೆ ಮಾಡಿದ್ರೆ, ಸ್ನಾನ ಮತ್ತು ಭಗವಂತನ ಆರಾಧನೆ ಮಾಡಿದ್ರೆ ಅದು ಅನಂತವಾಗಿರುವಂತಹ ಫಲಿತ ಕೊಡುತ್ತೆ ಅಂತ ನಮ್ಗೆ ಹೇಳುತ್ತೆ. ಹಾಗೂ ನಮ್ಮ ಸೂರ್ಯನಿಗೂ ಹಾಗೂ ನಮ್ಮ ದೇಹಕ್ಕೂ ಬಹಳನೇ ಏನಾಗಿರುತ್ತೆ, ಬಹಳ ಸೂರ್ಯನೇ ನಮ್ಮ ದೇಹವನ್ನು ಶಾಸಿಸುವುದು ಅಂತಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಗೆ ಸೂರ್ಯ ಬಿಸಿಲು ಬಿದ್ದಾಗ್ಲಿಂದ ಅಂತಂದ್ರೆ ಸೂರ್ಯೋದಯ ಸಮಯದಲ್ಲೇ ನಮ್ಮ ಜಠರಾಗ್ನಿ ಆಕ್ಟಿವೇಟ್ ಆಗುತ್ತಂತೆ. ಸೂರ್ಯಾಸ್ತಮಯ ಆದ ನಂತರ ಅದು ಸ್ಲೋ ಡೌನ್ ಆಗುತ್ತೆ, ಶಟ್ ಡೌನ್ ಆಗುತ್ತೆ ಅಂತಂತ ಕೂಡ ಹೇಳ್ತಾರೆ. ನಾನು ಈಗಿನ ಕಾಲದ ಭಾಷೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದು ಚಟುವಟಿಕೆಯಿಂದ ಇರುವಂಥದ್ದು ಯಾವಾಗ ಅಂದ್ರೆ ಸೂರ್ಯೋದಯ ಆದಾಗ. ಮತ್ತೆ ಅದು ಬಹಳ ಒಂದು ತಾರಾಸ್ಥಾಯಿಯಲ್ಲಿ ಯಾವಾಗ ಕೆಲಸ ಮಾಡುತ್ತೆ ಅಂದ್ರೆ ಮಠ ಮಧ್ಯಾಹ್ನದಲ್ಲಿ ನಮ್ಮ ದೇಹದ ಜಠರಾಗ್ನಿ ಕೆಲಸ ಮಾಡುತ್ತೆ. ನಂತರ ಅದು ತಣ್ಣಗಾಗೋದು ಯಾವಾಗ ಆಗುತ್ತೆ ಅಂತಂದ್ರೆ ಅದರ ಕಾರ್ಯವನ್ನು ನಿಲ್ಲಿಸುವಂತ ಕಾರ್ಯ ಯಾವಾಗ ಮೊದಲಿಡುತ್ತೆ ಅಂದ್ರೆ ಸೂರ್ಯಾಸ್ತಮಯ ಆಗ್ಬೇಕಾದ್ರೆ ನಮ್ಮ ದೇಹದಲ್ಲಿರುವಂತ ಜಠರಾಗ್ನಿ ತಣ್ಣಗಾಗುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಹಾಗೆ ಮತ್ತೊಂದು ಹೇಳ್ತಾರೆ, ಸೂರ್ಯೋದಯವನ್ನು ನೋಡಿರುವಂತ ಅಂದ್ರೆ ಸೂರ್ಯಾಸ್ತಮಯ ಸಮಯಗಳನ್ನು ನಾವು ಬಹಳ ಪವಿತ್ರವಾಗಿರುವಂತ ಕಾಲ ಅಂತ ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ತಾರೆ. ಸೂರ್ಯೋದಯ ಹೇಗೆ ಪವಿತ್ರನೋ ಸೂರ್ಯಾಸ್ತಮಯ ಕೂಡ ಅಷ್ಟೇ ಪವಿತ್ರವಾಗಿ ಆಚರಣೆ ಮಾಡುವಂಥದ್ದು ನಮ್ಮ ಭಾರತೀಯರ ಒಂದು ನಂಬಿಕೆ ಆಗಿದೆ. ಅದು ಬಹಳನೇ ಅದು ನಮ್ಮ ದೇಹಕ್ಕೂ ಕೂಡ ಆರೋಗ್ಯವನ್ನು ಪ್ರಾಪ್ತಿ ಮಾಡುತ್ತೆ. ನೋಡ್ರಿ, ಇಲ್ಲಿ ಯಾರಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಳ್ತಾರೋ ಅವರು ಭಗವಂತನ ಆರಾಧನೆ ಮಾಡ್ಲಿ ಬಿಡ್ಲಿ, ಅವರು ಲೋಕವನ್ನೇ ಭಗವಂತನ ಒಂದು ಕೆಲಸವಾಗಿ, ಕಾಯಕವೇ ಕೈಲಾಸ ಅನ್ನುವಂತ ಜನರು ಬಹಳ ಜನನೇ ಇರ್ತಾರೆ. ಆ ಸೂರ್ಯೋದಯ ಕಾಲದಲ್ಲಿ ಎದ್ದು ಕೆಲಸ ಮಾಡುವಂತವ್ರ ಮುಖದ ಮೇಲೆ ಅದೇನೋ ವಿಶೇಷವಾಗಿರುವಂತ ತೇಜಸ್ ಇರುತ್ತೆ, ಅವ್ರಿಗೆ ಶಕ್ತಿ ಬಹಳನೇ ಇರುತ್ತೆ. ನಾವು ಅವರ ಶಕ್ತಿಯನ್ನು ಅಳತೆ ಮಾಡೋದಕ್ಕೆ ಆಗೋದೇ ಇಲ್ಲ. ಅಳತೆ ಮಾಡೋದಕ್ಕೆ ಆಗೋದಿಲ್ಲ. ಈ ಹಳ್ಳಿಗಳ ಸೈಡಲ್ಲೆಲ್ಲ ಅಜ್ಜಿಯಂದಿರೆಲ್ಲರೂ 80 ವರ್ಷ ಆದ್ರೂ ಅವ್ರಿಗೆ ಹಲ್ಲುದ್ರಿ ಇರೋದಿಲ್ಲ, ಅವ್ರ ಕೆಲಸ ಅವರೇ ಮಾಡ್ಕೊಳ್ತಾ ಇರ್ತಾರೆ. ಏನಪ್ಪಾ ಈ ವಯಸ್ಸಲ್ಲಿ ಇವರು ಈ ತರ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ. ಅದರ ಒಂದು ರಹಸ್ಯ ಏನು ಅಂತಂದ್ರೆ ಸೂರ್ಯೋದಯ ಪೂರ್ವವೇ ಅವರು ನಿದ್ದೆಯಿಂದ ಎದ್ದೇಳೋದು, ಮತ್ತೆ ಆ ಸೂರ್ಯನಿಗೆ ದಿನಪೂರ್ತಿ ಎಕ್ಸ್ಪೋಸ್ ಆಗಿ ಅವರ ದೇಹ ಸೂರ್ಯಕಿರಣಗಳು ಬೀಳೋದ್ರಿಂದಲೇ ಬಹಳಷ್ಟು ಆರೋಗ್ಯಕರವಾಗಿರುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಹಾಗೂ ಇವಾಗ ಎಲ್ಲರಿಗೂ ಪ್ರಾಬ್ಲಮ್ ಬಂದಿರುವಂಥದ್ದೇನು, ದೈಹಿಕವಾಗಿ ಮಾನಸಿಕವಾಗಿ ಡಾಕ್ಟರ್ಗಳು ಹೇಳುವಂಥದ್ದೇನು, ವಿಟಮಿನ್ ಡಿ ಕೊರತೆ ಅಂತ ಹೇಳ್ತಾರೆ. ಅಂತಂದ್ರೆ ನಾವು ಸೂರ್ಯೋದಯ ಸಮಯದಲ್ಲಿ ಏನು ಮಾಡ್ತೀವಿ ಅದನ್ನ ಮಿಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ಒಂದು ಮಾನಸಿಕವಾಗಿರುವಂತ ಆರೋಗ್ಯದ ಮೇಲೂ ದೈಹಿಕವಾಗಿರುವಂತ ಆರೋಗ್ಯದ ಮೇಲೂ ಸೂರ್ಯನ ಕಿರಣ ಬೀಳದೆ ಇರೋದಕ್ಕೆ ನಾವೆಷ್ಟು ನಷ್ಟ ಹೊಂದುತ್ತಾ ಇದ್ದೀವಿ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಪಂಚಮಹಾಪಾತಕಗಳಲ್ಲಿ ಬ್ರಹ್ಮತ್ಯ ಮಹಾಪಾತಕಕ್ಕೆ ಸಮಾನವಾಗಿರುವಂತದ್ದು ಏನು ಅಂತಂದ್ರೆ ಸೂರ್ಯನಾರಾಯಣ ಬಂದ್ರು ಕಾಲ್ ಚಾಚ್ಕೊಂಡು ಮಲ್ಕೊಂಡಿರುವಂಥದ್ದು ಬ್ರಹ್ಮಹತ್ಯೆ ಮಹಾಪಾಪ ದೋಷ ಅಂತ ಹೇಳ್ತಾರೆ.
ಯಾರಾದರೂ ಈ ಅರ್ಚಕರು ಬ್ರಾಹ್ಮಣರ ಮನೆಯಲ್ಲಿ ಅವರು ಸ್ವಲ್ಪ ತಡವಾಗಿ ಸಂಧ್ಯಾ ವಂದನೆ ಮಾಡಿದ್ರೆ ಪ್ರಾಯಶ್ಚಿತ್ತ ಪೂರ್ವಕವಾಗಿರುವಂತ ಸಂಧ್ಯಾ ವಂದನೆಯನ್ನು ಕೂಡ ಮಾಡುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಪ್ರಾಯಶ್ಚಿತ್ತವಾಗಿ ಮಾಡ್ತಾರೆ. ಆದ್ರೆ ನೋಡ್ರಿ, ಇಷ್ಟೆಲ್ಲ ಒಳ್ಳೆ ಒಳ್ಳೆ ಇದಿರುವಂಥದ್ದು ಏನು, ನಮ್ಮ ಮಾನಸಿಕವಾಗಿರುವಂತ ಆರೋಗ್ಯ ವೃದ್ಧಿ ಆಗುತ್ತೆ, ನಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಆರೋಗ್ಯಕ್ಕಿಂತ ಮಹಾಭಾಗ್ಯ ಇಲ್ಲ ಅನ್ನುವಂತ ಭಾಗ್ಯವನ್ನು ಕೊಡುವಂತ ಸೂರ್ಯೋದಯ ಸಮಯವನ್ನು ಬಿಟ್ಬಿಟ್ಟು ಏನ್ ಮಾಡ್ತೀವಿ ನಾವು, ಕಾಲು ಚಾಚಿಕೊಂಡು ಮಲ್ಕೊಂತೀವಲ್ಲ. ಕಬೀರದಾಸರು ಹೇಳ್ತಾ ಇರ್ತಾರೆ, ಕಾಲು ಚಾಚಿಕೊಂಡು ದೀರ್ಘವಾಗಿ ಮಲಗುವುದು ಇದ್ದೇ ಇದೆ, ನಿನ್ನ ದೇಹ ಚಲನೆಯಾಗುವ ತನಕ ಎದ್ದೇಳು ಮನುಷ್ಯ ಅಂತ ಕಬೀರದಾಸರು ಕೂಡ ಹೇಳೋದು ನಾವು ಕೇಳಿರ್ತೀವಿ. ಇಲ್ಲಿ ಮತ್ತೊಂದೇನು ಅಂತಂದ್ರೆ, ಪ್ರಸ್ತುತ ಕಾಲ ಏನು ನಮ್ಮ ತಲೆಯಲ್ಲಿ ಏನು ಬಂದಿದೆ ಅಂತಂದ್ರೆ, ನಾವು ಬೆಳಿಗ್ಗೆ 9 ಗಂಟೆಗೆ ಎದ್ರೆ ನಾವು ಸುಖವಾಗಿದ್ದೀವಿ, 8 ಗಂಟೆಗೆ ಎದ್ರೆ ನಾವು ಸುಖವಾಗಿದ್ದೀವಿ ಅನ್ನುವಂಥ ಭ್ರಮೆಯಲ್ಲಿದ್ದೀವಿ. ಬೆಳಿಗ್ಗೆ ಈಗಿನ ಕಾಲದಲ್ಲಿ ಚಿಕ್ಕ ಊರಲ್ಲೂ ಸಹ, ಎಲ್ಲೋ ಹಳ್ಳಿಗಳಲ್ಲಿ ಎದ್ದಾಳ್ತಾರೋ ಏನೋ, ನಾನು ಹಳ್ಳಿ ಜೀವನವನ್ನು ಯಾವತ್ತೂ ನೋಡಿಲ್ಲ. ಆದರೆ ಈ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಮತ್ತೆ ನಮ್ಮೂರು ಚಳ್ಳಕೆರೆ ಅಂತ ಊರಲ್ಲೂ ಸಹ ಬೆಳಿಗ್ಗೆ ಎದ್ದಾಳುವಂಥವ್ರೆ ಬಹಳ ಕಡಿಮೆ ಆಗಿಬಿಟ್ಟಿದ್ದಾರೆ. ಬಹಳ ತಡವಾಗಿ ಎದ್ದಾಳ್ತಾರಲ್ಲ. ಏನು ಸೂರ್ಯೋದಯ ಪೂರ್ವಕ್ಕೆ ಇರುವಂತ ಸೂರ್ಯೋದಯ ಪೂರ್ವ ಎದ್ದಾಡುವಂತ ಮನುಷ್ಯರಿಗೆ ದೇವರ ಆಶೀರ್ವಾದ ಸಿಗುತ್ತೆ, ಎಲ್ಲ ಏನು ಐಶ್ವರ್ಯಗಳು ಸಿದ್ಧಿಸುತ್ತೆ. ಅದು ಲಕ್ಷ್ಮೀ ಸಂಚಾರದ ಸಮಯ ಅಂತ ಹೇಳ್ತಾರೆ, ಐಶ್ವರ್ಯ ಸಿದ್ಧಿಸುತ್ತೆ ಅಂತ. ನಮ್ಗೆ ಲಕ್ಷ್ಮೀ ದೇವಿಯ ಒಂದು ಕಥೆಯಲ್ಲಿ ಏನ್ ಹೇಳ್ತಾರೆ, ನಾವು ಬೆಳಿಗ್ಗೆನೆ ಎದ್ದು ಬಿಟ್ಟು ಕಸ ಗುಡಿಸ್ಬೇಕು, ಅಂಗಳ ಕಸ ಗುಡಿಸ್ಬೇಕು, ಮತ್ತೆ ಸಾರಿಸಿ ಗೂಡಿಸಿ ರಂಗೋಲಿ ಎಲ್ಲ ಹಾಕಿದ್ರೆ ಆ ಮನೆಗೆ ಲಕ್ಷ್ಮೀ ದೇವಿ ಆವಾಹನೆ ಆಗ್ತಾಳೆ ಬೆಳಿಗ್ಗೆ 7ರೊಳಗೆ ಅಂತಾರೆ. ಅಂತಂದ್ರೆ ಐಶ್ವರ್ಯ ಅಂತಂದ್ರೆ ಇಲ್ಲಿ ದೊಡ್ಡ ಐಶ್ವರ್ಯ ಏನು, ಆರೋಗ್ಯ ಅನ್ನುವಂತ ಐಶ್ವರ್ಯನೇ ಅಲ್ವಾ. ಆರೋಗ್ಯ ಹೊಂದಿದ್ರೆ ಮನುಷ್ಯ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ತಾನೆ. ಅದೇ ಆರೋಗ್ಯ ಇಲ್ಲ ಅಂತಂದ್ರೆ ನಾವೇನ್ ಸಂಪಾದನೆ ಮಾಡ್ಕೊಂತೀವಲ್ಲ. ನೋಡ್ರಿ, ಹೀಗೆ ನಾವು ಕಾಣುವಂತ ಸೂರ್ಯನಾರಾಯಣರಿಗೆ ಸೂರ್ಯನಾರಾಯಣರು ನಾವು ಎದ್ದಳದೆ ಇದ್ರು ಅವ್ರಿಗೆ ಕಿಂಚಿತ್ತು ಕೂಡ ಏನು ನಷ್ಟ ಆಗೋದಿಲ್ಲ. ಆದ್ರೆ ನಷ್ಟ ಹೋಗುವಂತವ್ರು ಯಾರು, ಸೂರ್ಯನ ಒಂದು ಉದಯಿಸುವಂತ ಸೂರ್ಯನನ್ನು ನೋಡ್ಲಿಲ್ವಂತ ಅಂತಂದ್ರೆ ಅಪಾರವಾಗಿ ನಷ್ಟ ಹೋಗುವಂತವ್ರು ನಮ್ಮ ಮಾನವ ಜಾತಿ ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ರಿ, ನಮ್ಮ ಭಾರತ ದೇಶದಲ್ಲಿ ಸೂರ್ಯನನ್ನು ಭಗವಂತನೆಂದು ಕಂಡು ಆರಾಧನೆ ಮಾಡ್ತಾರೆ. ಗಾಂಧೀಜಿಯವರ ಚರಿತ್ರೆಯಲ್ಲಿ ಅವ್ರ ತಾಯಿ ಸೂರ್ಯ ಬಂದಿರನ ಇಲ್ವಾ ನೋಡ್ಕೊಂಬ ಹೋಗು ಮೋಹನ್ ಅಂತಂತ ಹೇಳ್ತಾ ಇದ್ರಂತೆ. ಬರ್ಲಿಲ್ಲ ಅಂತಂದ್ರೆ ಆ ತಾಯಿ ಅವತ್ತು ಊಟನೇ ಮಾಡ್ತಾ ಇರ್ಲಿಲ್ವಂತೆ. ಸೂರ್ಯ ಬರ್ಲಿಲ್ಲ ಅಂತಂತಂದ್ರೆ ಊಟನೇ ಮಾಡ್ತಾ ಇರ್ಲಿಲ್ವಂತೆ. ಇದನ್ನೆಲ್ಲ ನಾವು ಓದ್ಕೊಂಡಿರೋದು ನೆನಪಿರುತ್ತಲ್ವಾ. ಸೂರ್ಯ ದರ್ಶನ ಅಂತ ಇದ್ರೆ ಅವತ್ತು ಅವರು ನಮ್ಮ ಸನಾತನ ಧರ್ಮದಲ್ಲಿ ಊಟನೇ ಮಾಡ್ತಾ ಇರ್ಲಿಲ್ಲ. ವಿಷ್ಣು ಸಹಸ್ರನಾಮದಲ್ಲಿ ಮತ್ತು ಶಿವ ಸಹಸ್ರನಾಮದಲ್ಲಿ ಮತ್ತು ಲಲಿತಾ ಸಹಸ್ರನಾಮದಲ್ಲಿ ಈ ಸೂರ್ಯ ಚಂದ್ರರನ್ನು ಅವರ ನೇತ್ರಗಳಾಗಿ ವರ್ಣನೆ ಮಾಡಿರೋದನ್ನು ಕೂಡ ನಾವು ಕೇಳ್ತೀವಿ. ಭಗವಂತನ ಒಂದು ಅಂಗವಾಗಿ ಹೇಳಿದ್ದು ನಾವು ಇಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. ನೋಡ್ರಿ, ನಮ್ಮ ಈ ಭಗವಂತನ ತರ ಆರಾಧನೆ ಮಾಡ್ತಾರೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಏನು ಅಂತಂದ್ರೆ, ಪಂಚಭೂತಗಳಲ್ಲಿ ಒಂದಾಗಿರುವಂತದ್ದಂತರ ನಮ್ಮ ಸೂರ್ಯ ಭಗವಾನನನ್ನು ನೋಡುವುದಿಲ್ಲ. ನಮ್ಮ ದೇಶದಲ್ಲಿ ಅನೇಕ ಪ್ರಖ್ಯಾತವಾಗಿರುವಂತಹ ಸೂರ್ಯನ ದೇವಸ್ಥಾನಗಳಿದ್ದಾವೆ. ಅದರಲ್ಲಿ ಜಗತ್ ಪ್ರಸಿದ್ಧವಾಗಿರುವಂಥದ್ದು ಕೋಣಾರ್ಕನಲ್ಲಿರುವಂಥದ್ದು ದೇವಶಿಲ್ಪಿ ವಿಶ್ವಕರ್ಮ ನಿರ್ಮಿಸಿರುವಂತ ಅದ್ಭುತವಾಗಿರುವಂತ ಸೂರ್ಯನ ರಥ ಆಕಾರವಿರುವಂತ ದೇವಾಲಯ ಇದೆ. ಮತ್ತೆ ಕಾಶಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಜಾಂಬವತಿಯ ಮಗನಾಗಿರುವಂತಹ ಸಾಂಬರು 12 ಸೂರ್ಯನ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಅದನ್ನು ದ್ವಾದಶಾದಿತ್ಯ ಮಂದಿರಗಳು ಅಂತ ಹೇಳ್ತೀವಿ ನಾವು. ಇಲ್ಲಿ ದುರದೃಷ್ಟಕರವಾಗಿರುವಂತ ವಿಷಯ ಏನು ಅಂತಂದ್ರೆ, ಕೋಣಾರ್ಕಲ್ಲಿ ಎಷ್ಟು ಅದ್ಭುತವಾಗಿರುವಂತ ಒಂದು ಶಿಲ್ಪ ಸಂಪತ್ತು ಇದೆ ಅಂತಂದ್ರೆ 7 ಚಕ್ರಗಳಿದೆ ಅಂತೆ. ಒಂದೊಂದು ಚಕ್ರದಲ್ಲಿ ಆಯಾ ವಾರದಲ್ಲಿ ಯಾವ್ಯಾವ ವಾರಗಳನ್ನ ಹೇಳಿದ್ರು ಅದೇ ಚಕ್ರದ ಮೇಲೆ ಸೂರ್ಯರಶ್ಮಿ ಬೀಳುತ್ತೆ. ಮತ್ತೆ ಈ ದ್ವಾದಶಾದಿತ್ಯ ದೇವಸ್ಥಾನಗಳು ಕಾಶಿಯಲ್ಲಿದೆ ಅಂತ ಹೇಳ್ತಾರೆ. ಆದ್ರೆ ದುರದೃಷ್ಟವಶಾತ್ತು ಮೊಘಲರ ದಾಳಿಯಲ್ಲಿ ಇವೆಲ್ಲವೂ ಧ್ವಂಸವಾಗಿದೆ. ಆದ್ರೆ ಕೆಲವಷ್ಟು ಜನ ತ್ಯಾಗಿಗಳಿಂದ
ಪ್ರಾಣವನ್ನು ಒಡ್ಡಿ ಹೋರಾಟ ಮಾಡಿ ಅಲ್ಲಿ ಕೆಲವಷ್ಟು ಅಲ್ಲೇ ಆ ಪ್ರದೇಶದಲ್ಲಿ ಈ ಭಗವಂತನ ಸಾನ್ನಿಧ್ಯ ಇದೆ ಅಂತ ಅನ್ನೋದಕ್ಕೆ ಕೆಲವಷ್ಟು ಕಲ್ಲುಗಳನ್ನು ಮತ್ತೆ ಕೆಲವಷ್ಟು ಗೋಡೆಗಳನ್ನು ಕಟ್ಟಿ ಇವಾಗಲೂ ನಮಗೆ ಅದನ್ನ ಉಳಿಯೋ ತರ ಮಾಡಿದ್ದಾರೆ. ಒಂದೇ ಒಂದು ನಿಮಿಷ. ಹಾಗೆ ಈ ಆಂಧ್ರ ಪ್ರದೇಶದಲ್ಲಿ ಶ್ರೀಕಾಕುಳಂನಲ್ಲಿ ಸಹ ಪ್ರಸಿದ್ಧವಾಗಿರುವಂತ ಸೂರ್ಯನ ದೇವಾಲಯವಿದೆ. ಹಾಗೆ ಸೂರ್ಯ ಭಗವಂತ ಅಂತ ನಿರೂಪಣೆ ಮಾಡೋದಕ್ಕೆ ಅನೇಕ ಸಾಕ್ಷಿಗಳು ಕೂಡ ನಾವು ನೋಡ್ಬೋದಾಗುತ್ತೆ. ನೋಡ್ರಿ, ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಗವಿಗಂಗಾಧರೇಶ್ವರ ದೇವಾಲಯ ಇದೆಯಲ್ವಾ. ಈ ಗವಿಗಂಗಾಧರೇಶ್ವರ ದೇವಾಲಯ ಸಂಕ್ರಾಂತಿಯ ಮಕರ ಸಂಕ್ರಮಣದ ದಿನ ಏನ್ ಮಾಡುತ್ತೆ, ಏನಿದಾಗುತ್ತೆ ಅಂತಂದ್ರೆ ಆ ಒಳಗಡೆ ಇರುವಂತ ಯಾವುದು ಶಿವಲಿಂಗಕ್ಕೆ ಇದು ಸೂರ್ಯರಶ್ಮಿ ಸ್ಪರ್ಶಿಸಿ ತನ್ನ ಪಥವನ್ನು ಬದಲಾವಣೆ ಮಾಡ್ಕೊಳ್ತಾರೆ ಅಂತ ಸಾವಿರಾರು ಜನ ಅಲ್ಲಿ ಬಂದು ದರ್ಶನ ಮಾಡ್ಕೊಳ್ತಾರಲ್ವಾ, ಅದಕ್ಕೆ ಸಾಕ್ಷಿಯಾಗಿ ಉಳಿದಿರ್ತಾರಲ್ವಾ. ಈ ವಿಸ್ಮಯವನ್ನು ನಾವು ಪ್ರತಿ ವರ್ಷ ಕಾಣ್ತಾ ಇರ್ತೀವಿ. ಹಾಗೂ ಇನ್ನೂ ಕೆಲವು ದೇವಾಲಯಗಳಲ್ಲಿ ಸಂಕ್ರಾಂತಿಯ ಪರ್ವದಿನ ಹಾಗೂ ರಥಸಪ್ತಮಿಯ ಪರ್ವದಿನಗಳಲ್ಲಿ ಶಿವನ ದೇವಾಲಯಗಳಲ್ಲಿ, ವಿಷ್ಣುಮೂರ್ತಿ ಆಲಯಗಳಲ್ಲಿ ಮತ್ತೆ ಅಮ್ಮನವರ ದೇವಾಲಯಗಳಲ್ಲಿ ಮೂಲ ವಿರಾಟನ್ನು ಸೂರ್ಯರಶ್ಮಿ ಸ್ಪರ್ಶಿಸುವುದನ್ನು ನಾವು ಈಗಲೂ ಕಾಣಬಹುದು. ಅದರ ವಿವರಗಳನ್ನು ಹೇಳ್ಕೊಂತ ಕೂತ್ಕೊಂಡ್ರೆ ನಾನು ರಾಮಾಯಣನೇ ಪಕ್ಕಕ್ಕೆ ಇಟ್ಟು ಬೀಳ್ತಾ ಇದ್ದೀನಿ. ನೀನು ಹೇಳುವಂಥದ್ದೆಲ್ಲ ಚೆನ್ನಾಗಿದೆಯಮ್ಮ, ಆದ್ರೆ ವಿದೇಶಗಳಲ್ಲಿ ಸೂರ್ಯನೇ ಹುಟ್ಟೋದಿಲ್ಲಲ್ಲ, ಅಲ್ಲಿ ಬೆಳಿಗ್ಗೆ ಬರೋದಿಲ್ಲಲ್ಲ, ಅವ್ರು ಬಹಳ ಚೆನ್ನಾಗಿರ್ತಾರಲ್ಲ, ನಮ್ಗಿಂತ ಬುದ್ಧಿವಂತರಲ್ಲ ಅಂತಂದ್ರೆ ದೂರದ ಬೆಟ್ಟ ಯಾವಾಗ್ಲೂ ನುಣ್ಣಗಾಗೆ ಇರುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಇರುವಂತವ್ರ ಒಂದು ಅಭಿಪ್ರಾಯ ತಿಳ್ಕೊಂಡ್ರೆ ಅವರ ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಅವರ ಆರೋಗ್ಯ ಸ್ಥಿತಿ ಹೇಗಿರುತ್ತೆ ಅಂತಂದು ನಾವು ಅಲ್ಲಿ ಯಾವಾಗಲೂ ದೂರದಿಂದ ನೋಡುವಂಥದ್ದು ಬಹಳನೇ ಚೆನ್ನಾಗಿರುತ್ತೆ. ಈ ನಮ್ಮ ಸನಾತನ ಧರ್ಮಕ್ಕೆ ವಿಷಯದಲ್ಲಿ ಯಾವ್ದಾದ್ರೂ ನಂಬೋ ಥರ ಹೇಳಿದ್ರೆ ಇಲ್ಲಿ ನಂಬೋದಕ್ಕಿಂತ ವಾದನೆಗೆ ಇಳಿಯೋದವರೇ ಹೆಚ್ಚು. ಅದಕ್ಕೋಸ್ಕರನೇ ಈ ವಿಷಯ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನೋಡ್ರಿ, ಸೂರ್ಯನಿಗೆ ಎರಡು ಕೈಯನ್ನು ಜೋಡಿಸಿ ನಮಸ್ಕಾರ ಮಾಡಿದ್ರೆ ನಮಗೆ ಸಕಲವನ್ನು ಪ್ರಸಾದಿಸ್ತಾರೆ. ನಮ್ಮ ಶಾಸ್ತ್ರಗಳಿಗೆ ಏನ್ ಹೇಳ್ತಾರೆ ಅಂದ್ರೆ ನಮಸ್ಕಾರ ಪ್ರಿಯೋ ಭಾಸ್ಕರ ಅಂತ ಹೇಳ್ತಾರೆ. ನಮಗೆ ಆರೋಗ್ಯ ಸಿದ್ಧಿ ಕೊಡ್ತಾರೆ, ಯಾವ್ದನ್ನ ಸಿದ್ಧಿಸ್ತಾರೆ, ಮತ್ತೆ ನಮಗೆ ಬುದ್ಧಿಯನ್ನು ಸಿದ್ಧಿಸ್ಕೊಡ್ತಾರೆ. ನೋಡ್ರಿ, ಸೂರ್ಯನಿಗೆ ಸಂಬಂಧಿಸಿರುವ ಅನೇಕ ಸ್ತೋತ್ರ ಮತ್ತು ಮಂತ್ರಗಳನ್ನು ನಮ್ಮ ಶಾಸ್ತ್ರಗಳು ನೀಡಿದೆ. ಯಾರಾದ್ರೂ ಆದಿತ್ಯ ಹೃದಯ ಪಾರಾಯಣ ಅಂತಂದ್ರೆ ರಾಮಾಯಣದಲ್ಲಿ ಆದಿತ್ಯ ಹೃದಯ ಪಾರಾಯಣ ಅನ್ನುವಂಥ ಶಕ್ತಿಶಾಲಿಯಾಗಿರುವಂತ ಒಂದು ಸ್ತೋತ್ರ ಇದೆ. ಈ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ ನಮ್ಮ ಮಾನಸಿಕವಾಗಿರುವಂತ, ಯಾರಾದ್ರೂ ಡಿಪ್ರೆಷನ್ಗೆ ಹೋಗ್ತಾರೆ ಅಂತ ಹೇಳ್ತಾ ಇರ್ತಾರಲ್ವಾ, ಡಿಪ್ರೆಷನ್ಗೆ ಹೋಗುವಂಥದ್ದು, ನಮಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ, ನಮ್ಮ ಮಾನಸಿಕವಾಗಿರುವಂತ ಬಹಳ ರುಗ್ಮತೆಗಳಿದಾವೆ ಅಂತಂತಂದು ಬಹಳಷ್ಟು ಜನ ಇವಾಗ ಅದರದ್ದೇ ಒಂದು ದೊಡ್ಡ ಸಮಸ್ಯೆ ಆಗಿದೆಯಲ್ವಾ. ದೈಹಿಕವಾಗಿರುವಂತ ಆಸ್ಪತ್ರೆಗಳಿಗಿಂತ ಮಾನಸಿಕವಾಗಿರುವಂತ ಆಸ್ಪತ್ರೆಗಳೇ ಈ ಕಾಲದಲ್ಲಿ ತಲೆ ಎತ್ತುತ್ತಾ ಇರೋದನ್ನು ನೋಡ್ತಾ ಇದ್ವಿ. ಆದರೆ ಭಾನುವಾರದ ದಿನ ಆದಿತ್ಯ ಹೃದಯವನ್ನು ಕ್ರಮ ತಪ್ಪದಲ್ಲೇ ಕೇಳೋದ್ರಿಂದ ಹಾಗೂ ಪ್ರತಿದಿನ ಪಾರಾಯಣ ಮಾಡೋದ್ರಿಂದ, ಅದು ಗುರುಮುಖತಃ ಕೇಳಿದ್ರೆ ಅದರ ಫಲಿತ ಹೇಗಿರುತ್ತೆ ಅಂತಂದ್ರೆ ಶ್ರೀರಾಮಚಂದ್ರ ಪ್ರಭುವಿನಷ್ಟು ಧೈರ್ಯ, ಸಾಹಸ, ವೀರಾದಿ ವೀರರು ಬುದ್ಧಿವಂತರು ಸಹ ಆಗ್ತಾರಂತೆ. ಆರೋಗ್ಯದಲ್ಲಿ ಗಣನೀಯವಾಗಿರುವಂತ ಸುಧಾರಣೆ ಬರುತ್ತೆ. ಹಾಗೂ ನೋಡ್ರಿ, ಈ ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ಏನ್ ಬರುತ್ತೆ ಅಂದ್ರೆ ಕಣ್ಣು ದೃಷ್ಟಿ ಪೂರ್ತಿಯಾಗಿ ಕಳ್ಕೊಂಡಿರುವಂಥದ್ದು. ಅದು ಯಾವುದೇ ಕಾರಣದಿಂದ ಬರೋದಕ್ಕೆ ಅಸಾಧ್ಯ ಈ ಕಣ್ಣಿನ ದೃಷ್ಟಿ ಅಂತ ಡಾಕ್ಟರ್ ಹೇಳಿರುವಂಥವ್ರು ಕೂಡ ಸೂರ್ಯನ ಆರಾಧನೆಯನ್ನು ಮಾಡಿ ಕಣ್ಣನ್ನು ಮತ್ತೆ ಕಣ್ಣಿನ ದೃಷ್ಟಿಯನ್ನು ತಂದುಕೊಂಡಿರುವಂತ ದೃಷ್ಟಾಂತಗಳು ಅನೇಕ ಈಗಲೂ ಸಾಕ್ಷಿಯಾಗಿದ್ದಾವೆ. ಜನ ಈಗಲೂ ಇದ್ದಾರೆ, ಮತ್ತೆ ಹಿಂದೆ ಒಂದು 50 ವರ್ಷದ ಕೆಳಗಿನ ಕೂಡ ಇದ್ದಾರೆ. ಹಾಗೆ ಸಾಂಬ ಅಂತಂದ್ರೆ ನಾನು ಹೇಳಿದ್ನಲ್ವಾ, ಶ್ರೀಕೃಷ್ಣ ಪರಮಾತ್ಮನ ಮಗನಾಗಿರುವಂತಹ ಸಾಂಬ ತನಗೆ ಚರ್ಮ ರೋಗ ಬಂದಿದ್ದಾಗ ಅವರು ಕಾಶಿಯಲ್ಲಿ ಬಂದು ದ್ವಾದಶಾದಿತ್ಯ ಲಿಂಗ ಇವನ್ನು ಸ್ಥಾಪನೆ ಮಾಡಿ 12 ಮಂತ್ರಗಳನ್ನು ಸಹ ರಚನೆ ಮಾಡಿದ್ದಾರಂತೆ. ಈ 12 ಮಂತ್ರಗಳನ್ನು ಯಾರಾದ್ರೆ ಓದ್ತಾರೋ ಅವ್ರಿಗೆ ಬಹಳ ಇನ್ನೇನು ಸಾವು ಹತ್ರ ಆಗಿದ್ದಾರೆ, ಆ ಕಾಯಿಲೆ ವಾಸಿ ಆಗೋದಿಲ್ಲ ಅನ್ನುವಂತ
ಇರುವಂತ ಸಮಯದಲ್ಲೂ ಕೂಡ ನಾವು ಅದು ಸುಧಾರಣೆ ಮಾಡಿ ಜೀವವನ್ನು ಉಳಿಸುತ್ತಂತೆ. ನಾವು ಕಾಶಿಗೆ ಹೋದ್ರೆ ಗಂಗಾ ಸ್ನಾನ ಮಾಡ್ತೀವಿ, ವಿಶ್ವೇಶ್ವರನ ದರ್ಶನ ಮಾಡ್ತೀವಿ, ಮತ್ತೆ ಅನ್ನಪೂರ್ಣ ದರ್ಶನ ಮಾಡ್ತೀವಿ, ಕಾಶಿ ವಿಶಾಲಾಕ್ಷಿ ದರ್ಶನ ಮಾಡ್ತೀವಿ. ಆದ್ರೆ ಈ ಆದಿತ್ಯ ದೇವಾಲಯಗಳನ್ನು ಕೂಡ ನಾವು ದರ್ಶನ ಮಾಡ್ಕೋಬೇಕು ಅಂತ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ನಮ್ಮ ರಾಮಾಯಣದ ಕಥಾನಾಯಕನಾಗಿರುವಂತ ಶ್ರೀರಾಮಚಂದ್ರ ಪ್ರಭು ಹುಟ್ಟಿರುವಂತದ್ದು ಯಾವುದು ಅಂತಂದ್ರೆ ಈ ಸೂರ್ಯನ ವಂಶದಲ್ಲಿ. ಆದ್ರೆ ಭಾನುವಾರ ಭಾನುವಾರ ಅಂತಂದ್ರೆ ಈ ಸೂರ್ಯನಾರಾಯಣ ಮೂರ್ತಿಯ ವಾರ ಆಗಿದೆ. ಇವಾಗ ಭಾನುವಾರ ನಮ್ಮ ಶಾಸ್ತ್ರಗಳು ಯಾವುದನ್ನು ನಿಷಿದ್ಧ ಮಾಡಿದೆ ಅಂತಂದ್ರೆ ಭಾನುವಾರ ಮಾಂಸಾಹಾರವನ್ನು ನಿಷಿದ್ಧ ಮಾಡಿದೆ. ಭಾನುವಾರ ಕೂದಲನ್ನು ಕತ್ತರಿಸಬಾರ್ದು, ಉಗುರನ್ನು ಕತ್ತರಿಸಬಾರ್ದು, ತೈಲ ಸ್ನಾನ ಮಾಡಬಾರ್ದು. ಇದೆಲ್ಲ ನನ್ನ ಸ್ವಂತ ಅಭಿಪ್ರಾಯ ಅಲ್ಲ. ಶಾಸ್ತ್ರದಲ್ಲಿ ಏನು ಹೇಳಿದಾರೋ ನಾನು ಇಲ್ಲಿ ಕುಳಿತುಕೊಂಡು ತಿಳಿಸ್ಬೇಕಲ್ಲ. ನನ್ನ ಮೇಲೆ ಬಹಳ ಜನಕ್ಕೆ ಕೋಪ ಬರುತ್ತೆ. ಭಾನುವಾರ ನಾನ್ ವೆಜ್ ಇಲ್ದಲೆ ನಮ್ಗೆ ಊಹೆನೆ ಮಾಡೋದಕ್ಕಾಗೋದಿಲ್ಲ, ಭಾನುವಾರ ತರ ಇರೋದಿಲ್ಲ ಅಂತಂದು ನೋಡಿ. ಭಾನುವಾರ ಮಾಂಸಾಹಾರ ಸೇವನೆಯಿಂದ ನಮಗೆ ಜಾತಕದಲ್ಲಿ ಅನೇಕ ಯೋಗಗಳಿರ್ತವೆ. ಆದ್ರೆ ಆ ಗ್ರಹಗಳಿಗೂ ಎಲ್ಲರಿಗೂ ಅಧಿಪತಿ ಯಾರು? ಸೂರ್ಯನೇ ಅಲ್ವಾ. ಸೂರ್ಯ ಏನಿದೆ ನಮ್ಮ ಭೂಮಿ ಇಲ್ಲ. ಅಂದ್ರೆ ಖಗೋಳ ಶಾಸ್ತ್ರಜ್ಞದಲ್ಲಿ ಸೈಂಟಿಫಿಕ್ ಆಗಿ ನಿರೂಪಣೆ ಆಗಿರುವಂತದ್ದೇನು ಸೂರ್ಯನ ಆಧಾರದಿಂದಲೇ ಈ ಸಕಲ ಗ್ರಹಗಳು, ನವಗ್ರಹಗಳು, ನಮ್ಮ ಭೂಮಾತೆ ಎಲ್ಲರೂ ಸುತ್ತುತ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ತಿಳಿಯುತ್ತಲ್ವಾ. ಆದ್ರೆ ಭಾನುವಾರವನ್ನು ನಾವು ಏನ್ ಮಾಡ್ತಾ ಇದೀವಿ? ಭಾನುವಾರ ಮಾಡಿರುವಂತ ಪೂಜೆ ಆಗಲಿ, ವ್ರತ ಆಗಲಿ, ದಾನ ಆಗಲಿ, ಮತ್ತೆ ಪ್ರವಚನ ಆಗಲಿ, ಯಾವುದೇ ಒಂದು ಧಾರ್ಮಿಕವಾಗಿರುವಂತ ಕಿಂಚಿತ್ ಕಾರ್ಯ ಕೂಡ ಅನಂತವಾಗಿ ಫಲಿತವನ್ನು ಕೊಡುತ್ತೆ. ಹಾಗೂ ಭಾನುವಾರ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ರೆ ಏನ್ ಮಾಡ್ಬೇಕು? ಬ್ರಿಟಿಷರ ಆಳ್ವಿಕೆ, ಬ್ರಿಟಿಷರು ನಮ್ಮ ಮೇಘಾಲಯ ಅವರು ನೋಡಿದ್ರೆ ನಮ್ಮ ಸಂಸ್ಕೃತಿ ಭಾಷೆಯನ್ನು ನಾಶ ಮಾಡಿಬಿಟ್ಟಿದ್ದಾರೆ. ಮತ್ತೆ ಇವರು ಭಾರತೀಯರನ್ನು ನಮ್ಮ ಗುಲಾಮರನ್ನಾಗಿ ಮಾಡ್ಕೋಬೇಕು ಅಂತಂದ್ರೆ ಇವ್ರಿಗಿರುವಂತ ಶಾಸ್ತ್ರ ಪರಿಜ್ಞಾನ, ಭಗವಂತನ ಆರಾಧನೆಗೆ ನಾವು ಕೊಳ್ಳಿಪೆಟ್ಟು ಹಾಕಬೇಕು ಅಂತಂದು ಭಾನುವಾರವನ್ನು, ಅಂದ್ರೆ ನೀವು ನೋಡ್ತಾ ಇರ್ತೀರಾ, ಭಾನುವಾರ ಕ್ರಿಶ್ಚಿಯನ್ರು ಚರ್ಚಿಗೆ ಹೋಗ್ತಾರೆ. ಮತ್ತೆ ಅದೇ ಕನ್ವರ್ಷನ್ಸ್ ಆಗಿ ಮಾಡುವಂತ ಉದ್ದೇಶದಿಂದಲೇ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಿದ್ದಾರೆ. ಅಂದ್ರೆ ಕೊಳ್ಳೆ ಹೊಡೆಯೋದಕ್ಕೂ ಒಂದು, ಮತ್ತೆ ಕನ್ವರ್ಷನ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ಪ್ರಪಂಚವ್ಯಾಪ್ತವಾಗಿ ಅವರು ಇದು ಮಾಡಿದ್ದಾರೆ, ಏನು ದಾಳಿ ಮಾಡಿದ್ದಾರೆ ಅನ್ನುವಂಥ ವಿಷಯ ನಾನು ಹೊಸದಾಗಿ ಹೇಳ್ಬೇಕಾಗಿಲ್ವಲ್ಲ. ಈ ಅವರು ಪಾಟಿಸುವಂತ ಸಂಡೇ ಏನು, ನಾವು ಅತ್ಯಂತ ಪವಿತ್ರವಾಗಿ ಹೇಳಿರುವಂತ, ನಮ್ಮ ಶಾಸ್ತ್ರದಲ್ಲಿ ಅತ್ಯಂತ ಪವಿತ್ರವಾಗಿ ಹೇಳಿರುವಂತ ಭಾನುವಾರವನ್ನು ಎಂಜಾಯ್ ಡೇ. ಅವತ್ತೇ ನಿದ್ದೆ ಲೇಟಾಗಿ ಎದ್ದಾಳ್ಬೇಕು, ಅವತ್ತೇ ನಾವು ಉಗುರು ಕತ್ತರಿಸ್ಕೋಬೇಕು, ಶೇವಿಂಗು ಮತ್ತು ಕಟಿಂಗು ಅವತ್ತೇ ಮಾಡಿಸ್ಕೋಬೇಕು, ಎಣ್ಣೆ ಸ್ನಾನ ಮಾಡಬೇಕು. ಇವೆಲ್ಲವೂ ಬಹಳ ಚಿಕ್ಕದೆ. ಇನ್ನೂ ಬಹಳ ಘೋರವಾಗಿರುವಂತ ಅಪರಾಧಗಳು. ಮದ್ಯಪಾನ ನಿಷೇಧ ಮಾಡಿದ್ದಾರೆ. ಮದ್ಯಪಾನ ಕೂಡ ದಿನ ಮಾಡೋದ್ರಿಂದ ಬಾಳನೆ ಪಾಪ ಸಂಕ್ರಮಿಸುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾ ಇದ್ದಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಶಾಸ್ತ್ರದಲ್ಲಿ ಹೇಳಿರೋದು. ಎಲ್ಲರೂ ಆಲೋಚನೆ ಮಾಡ್ಕೊಳ್ಳೋಣಂತೆ, ಆಯ್ತಾ? ನಾವು ಸೋಮವಾರ ಪಾಠಿಸ್ತಾ ಇರ್ತೀವಿ, ಗುರುವಾರ ಪಾಠಿಸ್ತಾ ಇರ್ತೀವಿ, ಶನಿವಾರ ಬಹಳ ಜನನೇ ತಿನ್ನೋದಿಲ್ಲ. ಶಾಸ್ತ್ರಗಳು ಈ ದಿನಗಳನ್ನು ಯಾವತ್ತೂ ಮಾಂಸಾಹಾರವನ್ನು ನಿಷಿದ್ಧ ಮಾಡಿಲ್ಲ. ಭಾನುವಾರ ಮಾತ್ರ ಮಾಂಸಾಹಾರವನ್ನು ನಿಷಿದ್ಧ ಮಾಡಿದ್ದಾರೆ. ಇಷ್ಟು ನಾನು ಈ ಸ್ಥಾನದಲ್ಲಿ ಕುತ್ಕೊಂಡು ಶಾಸ್ತ್ರಗಳನ್ನು ಹೇಳಿರುವಂಥ ವಿಷಯಗಳನ್ನು ಭಯ ಇಲ್ಲದೆ, ಮುಚ್ಚುಮರೆ ಇಲ್ಲದೆ ಹೇಳುವಂಥದ್ದು ನನ್ನ ಒಂದು ಕರ್ತವ್ಯವಾಗಿದೆ. ಜೈ ಶ್ರೀರಾಮ್. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.